ಜೀವನದಲ್ಲಿ ಯಾವಾಗ ಏನಾಗುತ್ತೆ ಯಾರಿಗೆ ಗೊತ್ತಿಲ್ಲ. ನಮ್ಮ ಪ್ಲ್ಯಾನ್ ಒಂದು, ರಿಯಾಲಿಟಿ ಮಾತಾಡೋದೇ ಒಂದು, ಮಾಡೋದೇ ಒಂದು, ಆಗೋದೇ ಒಂದು, ಹೇಳೋದೇ ಒಂದು. ನಾವು ಅಂದ್ಕೊಂಡಿದ್ದು ಒಂದು, ಆಗೋದೇ ಕಂಪ್ಲೀಟ್ಲಿ ಬೇರೆ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಲೈಫ್ ಅನ್ಪ್ರಿಡಿಕ್ಟೇಬಲ್ ಅಂದರೆ ಏನು, ಮತ್ತು ಅದನ್ನು ಹೇಗೆ ನಾವು ಹ್ಯಾಂಡ್ಲ್ ಮಾಡಬೇಕು ಅಂತ. ಅಷ್ಟೇ ಅಲ್ಲ, ಸೊ ಇವತ್ತು ನನ್ನ ಒಂದು ಜೀವನದಲ್ಲಿ ಆಗಿರುವಂಥದ್ದು ಎಕ್ಸ್ಪೀರಿಯೆನ್ಸ್ ಬಗ್ಗೆ ನಿಮ್ಮ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆವರೆಗೂ ನೋಡಿ. ಹಾಗೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಹಾಗೆ ಯಾರನ್ನೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ತಮ್ಮನಿಗೆ ಹುಡುಗಿ ನೋಡ್ತಾ ಇದ್ವಿ, ಸೊ ಅದರದ್ದೊಂದು ಎಷ್ಟು ಫನ್ ಮೂಮೆಂಟ್ ಆಗ್ತೀನಿ. ಹಾಗೆ ನನ್ನ ಮಕ್ಕಳ ಜೊತೆ ನಮ್ಮ ತಮ್ಮನ ಮನೆಗೆ ಹೋಗಿದ್ದೆ, ಅಲ್ಲೂ ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ ಅದು ಕೂಡ ಹಾಕ್ತೀನಿ ನೋಡಿ, ಓಕೆನಾ. ಸೊ ಬನ್ನಿ ಇವತ್ತಿನ ವಿಡಿಯೋನ ವ್ಲಾಗ್ನ ಶುರು ಮಾಡೋಣ. ಅನ್ಪ್ರಿಡಿಕ್ಟೇಬಲ್ ಅಂದರೆ ನಿಮಗೆ ಗೊತ್ತಿರಬಹುದು, ನಾವು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಅಂತ ಅರ್ಥ. ಸೊ ಇದರಲ್ಲಿ ಎಕ್ಸಾಂಪಲ್ ಹೇಳೋದಾದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಒಳ್ಳೆ ಜಾಬ್ ಸಿಗುತ್ತಾ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಎಕ್ಸಾಂಪಲ್ ಆಗಿ ಹೇಳೋದಾದರೆ, ನಿಮಗೆ ಒಳ್ಳೆ ಜಾಬ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ, ಆದರೆ ರಿಜೆಕ್ಟ್ ಆಗ್ಬೋದು. ಯಾರು ನಮ್ಮ ಜೊತೆ ಇರ್ತಾರೆ ಅಂತ ಥಿಂಕ್ ಮಾಡ್ತೀರಾ, ಆದರೆ ಅವರು ಲೀವ್ ಮಾಡಬಹುದು. ಹ್ಯಾಪಿ ಇರಬೇಕು ಅಂತ ಪ್ಲ್ಯಾನ್ ಮಾಡ್ತೀರಾ, ಸಡನ್ ಪ್ರಾಬ್ಲಮ್ ಬರಬಹುದು. ಸೊ ಇದೆಲ್ಲ ನಾರ್ಮಲ್. ಬಟ್ ಬಿಕಾಸ್ ಲೈಫ್ ಪರ್ಫೆಕ್ಟ್ ಇಲ್ಲ, ಅನ್ಪ್ರಿಡಿಕ್ಟೇಬಲ್. ಯಾಕೆ? ಕೆಲವೊಮ್ಮೆ ಲೈಫ್ ನಮಗೆ ಶಾಕ್ ಕೊಡುತ್ತೆ. ಯಾವ ಥರ ಅಂತ ಹೇಳಿದ್ರೆ, ಅದು ಹಾರ್ಟ್ ಬ್ರೇಕ್ ಆಗಿರಬಹುದು, ಫೇಲ್ಯೂರ್ ಆಗಿರಬಹುದು, ಲಾಸ್ ಆಗಿರಬಹುದು. ಆಗ ನಮ್ಮ ಮೈಂಡ್ ಫುಲ್ ಚೇಂಜ್ ಆಗಿಬಿಡುತ್ತೆ, ಮೈಂಡ್ ಡಿಪ್ರೆಷನ್ ಆಗುತ್ತೆ. ಒಂದು ಕ್ವಶನ್ ಕೂಡ ನಮ್ಗೆ ಆವಾಗ ರಿಯಲೈಸ್ ಆಗುತ್ತೆ, ಕ್ವಶನ್ ಕೂಡ ಅರ್ಧ ಆಡ್ತಾ ಇರುತ್ತೆ. ಯಾವ ಥರ ಅಂತ ಹೇಳಿದರೆ, ವೈ ಮೀ, ಯಾಕೆ ನಮಗೆ ಈ ಥರ ಆಗುತ್ತೆ, ನಮ್ಮ ಲೈಫ್ಗೆ ಯಾಕೆ ಈ ಥರ ಆಗುತ್ತೆ. ಆದರೆ ನಿಜವಾಗ್ಲೂ ಹೇಳ್ತೀನಿ, ವೈ ನಾಟ್ ಮೀ. ಯಾರು ನಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಇಲ್ಲ ಅಂತ ಇಲ್ಲ, ಯಾರ ಲೈಫಲ್ಲೂ ಪ್ರಾಬ್ಲಮ್ಸ್ ಇಲ್ಲ ಅಂತ ಏನಿಲ್ಲ. ಡಿಫ್ರೆಂಟ್ ಏನಂದರೆ ಯಾರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಅಷ್ಟೇ. ಸೊ ಅವರವರ ಪ್ರಾಬ್ಲಮ್ ಅವ್ರವ್ರಿಗೆ ಗೊತ್ತಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ಒಂದೇ ಥರ ಪ್ರಾಬ್ಲಮ್ ಬರಲ್ಲ. ಒಬ್ಬರಿಗೆ ಹಣದ ಪ್ರಾಬ್ಲಮ್ ಇರುತ್ತೆ, ಒಬ್ಬರಿಗೆ ನೆಮ್ಮದಿ ಪ್ರಾಬ್ಲಮ್, ಹೀಗೆ ಬೇರೆ ಬೇರೆ ಥರದ ಪ್ರಾಬ್ಲಮ್ ಇರುತ್ತೆ, ಆರೋಗ್ಯ ಪ್ರಾಬ್ಲಮ್ ಆಗಿರ್ಬೋದು. ಸೊ ಹಾಗೆ ಪ್ರಾಬ್ಲಮಲ್ಲಿ ಇಂಥದ್ದೇ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಥರ ಪ್ರಾಬ್ಲಮ್ ಇರುತ್ತೆ, ಓಕೆನಾ. ಸೊ ಈಗ ನಾವು ಚೆನ್ನಾಗಿದ್ದೀವಿ ಅಂತ ಅಂದರೆ ಇನ್ನೊಬ್ಬರು ಚೆನ್ನಾಗಿರಲ್ಲ. ಸೊ ಹೀಗೆ ನಾವು ಅವ್ರ ಲೈಫ್ ನೋಡಿ ನಾವು ಬೆಟರ್ ಅಂತ ಅನ್ಕೋಬೇಕು, ಆ ಥರ ಥಿಂಕ್ ಮಾಡಬೇಕು. ಯಾವಾಗಲೂ ನಾವು ಬೆಳಿಬೇಕು ಅಂತ ಹೇಳಿದ್ರೆ ನಮ್ಮನ್ನು ನಮಗಿಂತ ಕೆಳಗಡೆ ಇರ್ತಾರಲ್ವ, ಸೊ ಅವ್ರು ನೋಡಿ ಬೆಳಿಬೇಕು, ನಾವು ಚೆನ್ನಾಗಿರಬೇಕು ಅಂತ. ಯಾರು ನಮ್ಮ ಎತ್ತರಕ್ಕೆ ಇರ್ತಾರಲ್ವ ಅವ್ರು ನೋಡಿ ನಾವು ದುರಾಸೆ ಪಡಬಾರ್ದು, ನಾವು ಅಷ್ಟು ಹೋಗಬೇಕು ಅಂತ. ಯಾವಾಗ ನಾವು ನಮ್ಮ ಲೆವೆಲ್ಗೆ ಯೋಚನೆ ಮಾಡ್ತೀವಿ, ಆವಾಗ ನಾವು ಸಕ್ಸಸ್ ಕಾಣಲಿಕ್ಕೆ ಒಂದು ಒಳ್ಳೆ ಹಾದಿಲಿ ಹೋಗ್ತಾ ಇದ್ದೀವಿ ಅಂತ ಅರ್ಥ. ಸೊ ಇನ್ನು ನಾವು ಕಂಟ್ರೋಲ್ ಮಾಡಬೇಕು. ಸೊ ಆವಾಗ ನಾವೇನು ಮಾಡ್ತೀವಿ, ಟ್ರೈ ಮಾಡಬೇಡಿ. ಅಂದರೆ ಕಂಟ್ರೋಲ್ ಮಾಡೋಕ್ಕೆ ಏನಾದರೂ, ಈಗ ಫಾರ್ ಎಕ್ಸಾಂಪಲ್ ಲೈಫ್ ಚೇಂಜ್ ಮಾಡ್ಕೊತೀವಿ ಅಂತ ಹೇಳಿದ್ರೆ ಎಲ್ಲ ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಅದನ್ನು ನಾವು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ, ಯಾಕಂದರೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಸೊ ಆವಾಗ ಸಿಚುವೇಶನ್ ಚೇಂಜ್ ಆದರೆ ಮತ್ತು ನೀವು ಕೂಡ ಚೇಂಜ್ ಆಗಬೇಕು. ಸಿಚುವೇಶನ್ ತಕ್ಕಂಗೆ ನೀವು ಚೇಂಜ್ ಆದರೆ ನೀವು ಫ್ಲೆಕ್ಸಿಬಲ್ ಆಗಿದ್ದೀರಿ ಅಂತ ಅರ್ಥ, ಲೈಫ್ ಈಸಿ ಆಗುತ್ತೆ ಅಂತ ಅರ್ಥ. ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಅದು ಟೆಂಪ್ರವರಿ. ಬಟ್ ಟೈಮ್ ಚೇಂಜ್ ಆಗುತ್ತೆ, ಸಿಚುವೇಶನ್ ಕೂಡ ಚೇಂಜ್ ಆಗುತ್ತೆ. ಆದರೆ ಬಿಗ್ ಸಕ್ಸಸ್ ವೇಟ್ ಮಾಡೋದು ಬೇಡ. ಡೈಲಿ ಸ್ಮಾಲ್ ಮೂಮೆಂಟ್ಸ್ ಎಂಜಾಯ್ ಮಾಡಿ, ಅದೇ ರಿಯಲ್ ಹ್ಯಾಪಿನೆಸ್. ಅದು ಲೈಫ್ ಅಂದರೆ ಅನ್ಪ್ರಿಡಿಕ್ಟಬಲ್ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಮೂಮೆಂಟ್ ಒಳ್ಳೆ ಥಿಂಗ್ ಕೂಡ ಆಗಬಹುದು. ಸೊ ಹ್ಯಾಪಿಯಾಗಿರಿ, ಹೋಪ್ ಬಿಡಬೇಡಿ, ಹೋಪ್ ಕಳ್ಕೊಬೇಡಿ, ಬಿಟ್ಕೊಡ್ಬೇಡಿ. ಲೈಫ್ ಅನ್ಪ್ರಿಡಿಕ್ಟೇಬಲ್ ಅಂತ ಗೊತ್ತಾದರೆ ನಾವು ಫಿಯರ್ ಆಗಬೇಕು ಅಲ್ಲ. ಸೊ ಆ್ಯಕ್ಚುಲಿ ಎಕ್ಸೈಟೆಡ್ ಆಗಬೇಕು ಅಂತಂದರೆ ನೆಕ್ಸ್ಟ್ ಏನಾಗುತ್ತೆ ಗೊತ್ತಿಲ್ಲ. ಮೇ ಬಿ ಅದು ನಿಮ್ಮ ಲೈಫ್ ಬೆಸ್ಟ್ ಮೂಮೆಂಟ್ ಆಗಿರಬಹುದು. ಸೊ ನಿಮಗೆ ಗೊತ್ತಿರಬಹುದು, ಎಷ್ಟೋ ಜನ ಲೈಫ್ ಪರ್ಫೆಕ್ಟ್ ಆಗಲ್ಲ, ಆದರೆ ಬ್ಯೂಟಿಫುಲ್ ಆಗಬಹುದು. ಅನ್ಪ್ರಿಡಿಕ್ಟೇಬಲಲ್ಲಿ ಅಂದರೆ ಪ್ರಾಬ್ಲಮ್ ಅಲ್ಲ, ಅದೇ ಲೈಫ್ ಬ್ಯೂಟಿ. ಸೊ ಲೈಫನ್ನು ನಾವು ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಇವಾಗಿರೋ ಮೂಮೆಂಟ್ ನೆಕ್ಸ್ಟ್ ಮೂಮೆಂಟ್ ಇರುತ್ತೆ ಅನ್ನಲ್ಲ. ನಾವು ಇವಾಗಿಂದ ಹೇಳ್ಬೋದು, ಆದರೆ ಮುಂದೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡ್ಬೋದು, ನೆಕ್ಸ್ಟ್ ಸಿಚುವೇಶನ್ ಏನಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಇದೇ ಅನ್ಪ್ರಿಡಿಕ್ಟೇಬಲ್ ಅಂತ ಹೇಳ್ಬೋದು. ಸೊ ನಮ್ಮ ಒಂದು ಲೈಫಲ್ಲೂ ಕೂಡ ಬೇಕಾದಷ್ಟು ಅನ್ಪ್ರಿಡಿಕ್ಟೇಬಲ್ ಆಗಿದೆ. ನಾವು ಅಲ್ಲೋಗಬೇಕು ಇಲ್ಲೋಗಬೇಕು ಅನ್ಕೋತೀವಿ, ಬಟ್ ಎಲ್ಲೂ ಹೋಗಲ್ಲ, ಮನೇಲೇ ಇರ್ತೀವಿ. ಅಷ್ಟೇ ಅನ್ಪ್ರಿಡಿಕ್ಟೇಬಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಆರೋಗ್ಯನೂ ಅದೇ ಥರ ನಾವು ಥಿಂಕ್ ಮಾಡಬೇಕಾಗುತ್ತೆ. ಯಾಕಂದರೆ ನಮ್ಮ ಆರೋಗ್ಯ ಇವಾಗ ಚೆನ್ನಾಗಿರುತ್ತೆ, ನೆಕ್ಸ್ಟ್ ಮೂಮೆಂಟ್ ಯಾವ ಥರ ಇರುತ್ತೆ ಅಂತ ಗೊತ್ತಾಗಲ್ಲ. ಸೊ ಅದು ಕೂಡ ಅನ್ಪ್ರಿಡಿಕ್ಟೇಬಲ್ ಅಂತಲೇ ಹೇಳಬಹುದು.
ಅದೇ ಥರ ಇವತ್ತು ಕೂಡ ನನ್ನ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ನನ್ನ ತಮ್ಮ ಮನೆಗೆ ಬಂದ. ಯೂಸ್ವಲಿ ಯಾವಾಗಲೂ ಬಂದೇ ಬರ್ತಾನೆ. ಸೊ ಇವತ್ತು ಬಂದಿದ್ದ, ಅವನು ಮನೆ ಚೇಂಜ್ ಮಾಡಿದ್ದ. ಬಾ ಮನೆಗೆ ಹೋಗೋಣ ಅಂತ ಹೇಳಿ ಹಠ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟ. ಸೊ ಏನೂ ಗೊತ್ತಿಲ್ಲ, ಮೈಂಡಲ್ಲಿ ಏನೂ ಇಲ್ಲ, ಸುಮ್ಮನೆ ರಿಲ್ಯಾಕ್ಸಾಗಿ ಎದ್ದು ಕೂತ್ಕೊಂಡಿದ್ದೀನಿ. ಕಾಫಿ ಕುಡಿತಾ ಇದ್ದೀವಿ ಎಲ್ಲರೂ. ಬಾ ಹೋಗೋಣ ಅಂತ ಕೂತ್ಕೊಂಡ. ಸೊ ಏನು ಯೋಚನೆ ಮಾಡಬೇಕಂತ ಸಡನ್ನಾಗಿ ನಂಗೆ ಗೊತ್ತೂ ಆಗಲಿಲ್ಲ. ಯಾಕೆ ಈ ಥರ ಕರಿತಾ ಇದ್ದಾನೆ, ಏನೋ ಇರ್ಬೋದು, ಇರೋಕ್ಕೆ ರಜೆ ಇದೆ ಅಲ್ವಾ ಮಕ್ಕಳದು. ಸೊ ಹಾಗಾಗಿ ಕರಿತಾ ಇದ್ದಾನೆ, ನಾನು ಹೋಗೋಣ ಅಂತ ಹೇಳಿ ಸಡನ್ನಾಗಿ ಡಿಸೈಡ್ ಮಾಡಿದ್ದು. ನನಗೂ ಕೂಡ ಗೊತ್ತಿರಲಿಲ್ಲ ನಾನು ಹೋಗ್ತೀನಿ ಅವ್ರ ಮನೆಗೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಬಟ್ ರೆಡಿಯಾಗಿ ಸಡನ್ನಾಗಿ ರೆಡಿ ಆಗು ಅಂದ. ಸೊ ನಾನು ಕೂಡ ರೆಡಿ ಆಗ್ತಾಯಿದ್ದೆ. ಏನಂತಲೇ ಗೊತ್ತಾಗಲಿಲ್ಲ, ಸಡನ್ನಾಗಿ ರೆಡಿಯಾಗಿ ಹೊರಟ್ಬಿಟ್ವಿ ಮಕ್ಕಳು ಕರ್ಕೊಂಡು. ನಾನು ನಮ್ಮ ಮನೆಯವರು ಏನು ತಿಳಿದ ಗೊತ್ತಿಲ್ಲ, ಹೋಗು ಅಂದರು. ಸರಿ ಆಯಿತು ಅಂತ ಹೇಳಿ ಹೊರಟ್ವಿ. ಅಲ್ಲಿ ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗ್ಬೇಕಂದ್ರೆ 20 ಕಿಲೋಮೀಟರ್ಸ್ ಆಗುತ್ತೆ. ಸೊ ಬೆಳಗ್ಗೆನೇ ಬಂದಿದ್ನಲ್ವ, ಸೊ ಏನು ನಾಷ್ಟ ಮಾಡಿಲ್ಲ, ಏನೂ ಮಾಡಿಲ್ಲ, ಹಾಗೆ ಕರ್ಕೊಂಬಂದ. ಸರಿ ಅಲ್ಲೇ ಮಾಡುವಂತ ಬರ್ರಿ ಅಂದ. ಅಲ್ಲೇ ಮಾಡೋಣ ಅಂಥೇಳಿ ನಾವು ಕೂಡ ಹೊರಟ್ವಿ. ಸೊ ಅವ್ರ ಮನೆಗೆ ಬಂದ್ವಿ. ಬಂದಮೇಲೆ ಅಲ್ಲಿ ನೋಡಿದ್ರೆ ನನ್ನ ಮಕ್ಕಳು ಆಲ್ರೆಡಿ ಒಂದು 10-15 ನಿಮಿಷ ಇಲ್ಲ ಫ್ರೆಂಡ್ ಮಾಡಿಕೊಂಡೇ ಬಿಟ್ಟರು ಅಲ್ಲಿರೋ ಹುಡುಗಿನ. ಸೊ ಅದಾದಮೇಲೆ ಅಲ್ಲಿ ಸ್ನಾನ ಮಾಡಿ ರೆಡಿ ಆಗಿ ನಾಷ್ಟ ಮಾಡಿಕೊಂಡು ಮತ್ತು ನಮ್ಮ ಶಾಪಿಗೆ ಹೋಗಬೇಕು, ನಮ್ಮ ತಮ್ಮನ ಶಾಪಿಗೆ ಅಂತ ಹೇಳಿ ರೆಡಿ ಆದ್ವಿ. ಸೊ ಶಾಪಿಗೆ ಹೋದರೆ ನನ್ನ ಮಕ್ಕಳ ಕತೆ ನೋಡಿ, ನನ್ನ ಅಳಿಯ ನೋಡಿ ಹೆಂಗೆ ಓಡಾಡ್ತಿದ್ದಾನೆ. ಊಟ ಮಾಡೋಣ ಅಂತೇಳಿ ಇಲ್ಲೇ ತೊಗೊಂಬಂದಿದ್ವಿ ಶಾಪಿಗೆ. ಸೊ ಇಲ್ಲೇ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಸೊ ಊಟ ಗೀಟ ಮಾಡಿಕೊಂಡು ಸ್ವಲ್ಪ ಅಲ್ಲೇ ಹರಟೆ ಹೊಡ್ಕೊಂಡು, ಅದಾದಮೇಲೆ ಸಾಯಂಕಾಲ ನನ್ನ ತಮ್ಮ ಐಸ್ ಕ್ರೀಮ್ ಎಲ್ಲ ತರಿಸಿದ್ದ. ಸೊ ಅದೆಲ್ಲ ತಿನ್ಕೊಂಡು ಮತ್ತೆ ರಿಟರ್ನ್ ನಾವು ಮನೆಗೆ ಬಂದ್ವಿ. ಸೊ ಅಲ್ಲಿ ನಾನು ಒಂದು 2 ಡೇಸ್ ಇದ್ದೆ. ತುಂಬ ಚೆನ್ನಾಗಿದೆ ಅಲ್ಲೂ ಕೂಡ ವಾತಾವರಣ. ನಾನಿಬ್ಬರು ಅಳಿಯನ ಜೊತೆ, ಸೊಸೆ ಜೊತೆ ಮತ್ತು ನಾನಿಬ್ಬರು ತರಲೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಖುಷಿ ಆಯಿತು. ಇನ್ನೂ ನನ್ನ ಮಕ್ಕಳು ಅಲ್ಲೇ ಇದ್ದಾರೆ. ನಾನು ಊರಿಗೆ ಬಂದುಬಿಟ್ಟೆ. ಸೊ ನಮ್ಮ ಮನೆಗೆ ಬಂದುಬಿಟ್ಟೆ. ಯಾಕಂದರೆ ಇಲ್ಲಿ ನಮ್ಮ ತಮ್ಮರಿಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಅಡುಗೆ ಮಾಡೋರು ಇರಲಿಲ್ವಲ್ಲ. ಸೊ ಹಾಗಾಗಿ ಬಂದೆ. ಸೊ ಅದಾದಮೇಲೆ ಇಲ್ಲಿ ನಮ್ಮ ತಮ್ಮ ಊರಿಗೆ ಹೋಗ್ತಾನಂತೆ, ಚಿಕ್ಕ ತಮ್ಮ. ದೊಡ್ಡ ತಮ್ಮನ ಹತ್ರ ಪರ್ಮಿಷನ್ ಕೇಳ್ತಾ ಇದ್ದ. ಸೊ ಆ ಫನ್ನಿ ಮೂಮೆಂಟನ್ನು ಹಾಕ್ತೀನಿ, ಕೇಳಿಸ್ಕೊಳ್ಳಿ. ಯಾರ್ಯಾರು ಹೋಗ್ತಿದ್ರಿ ಕೇಳು. ಎಷ್ಟು ಜನ ಇದ್ದೀರಿ? ಸುಳ್ಳು ಹೇಳಂಗಿಲ್ಲ. ಬೈಕು, ವ್ಯಾನು? ರಜನಾ, ಹಾಲಿಡೇನಾ, ಏನ ಸ್ಪ್ರಿಂಗ್? 2 ದಿನ. ಅಪ್ಪಣೆ ಕೊಡುಗುರು, ಅಪ್ಪಣೆ ಕೊಡುಗುರು. ಯಾವ ಊರು ಕೇಳಿಲ್ಲ. ಸಾಗುತ್ತಿಹುದು ಮನೆಯ ಮಾಳಿಗೆ. ಅಣ್ಣ ತಮ್ಮ ಡಿಸ್ಕಷನ್ ಜೋರೈತಿ ನೋಡಿ ಗೈಸ್. ಅವನು ಊರಿಗೆ ಹೋಗ್ತಾನಂತೆ, ಇವನು ಸಮ್ಮತಿ ಕೊಡ್ತಾ ಇಲ್ಲ ನೋಡಿ. ನೀವು ಹೇಳ್ರಿ ಇವ್ರಿಗಿಬ್ಬರಿಗೂ ಏನಾರ ಮುಂದುವರ್ಸ್ರಿ. ದಣಿ ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ. ಅಪ್ಪಣೆ ಕೊಡಲ್ವೇ? ಓನ್ಲಿ 2 ಡೇಸ್ ಕೊಡಿ, ಜಾಸ್ತಿ ಏನಿಲ್ಲ. ನೋಡಿ, ಕನ್ನಡಕ ಡೈಲಿ ಬರ್ತಾನೆ, ಕನ್ನಡಕ ಹುಡುಕ್ತಾನೆ, ವಾಪಸ್ ಎತ್ತಿಟ್ಟು ಹೋಗ್ತಾನೆ, ಒಂದು ಸೆಲೆಕ್ಟ್ ಮಾಡಲ್ಲ. ಪ್ರಕಾಶನ್ ಹೆಂಗೆ ಕಾಣಿಸ್ತಿದ್ವಿ ಗೊತ್ತಾ ಇದ್ರಾಗ? ಇದ್ರಲ್ಲಿ ಬರ್ತಾನಲ್ಲ ಯಾಡಲ್ಲಿ, ಇದು ಮಾಸ್ಕ್ ಹಾಕೊಂಡು ಬರ್ತಾನಲ್ಲ, ಸೇಮ್ ಹಂಗೆ ಕಾಣಕತ್ತಿ. ಹೌದು ಗೈಸ್, ಇನ್ನೊಂದು ವಿಷಯ ಹೇಳ್ಬೇಕಿತ್ತು ನಿಮ್ಗೆ. ಏನು ಗೊತ್ತಾ? ಇವನು ಇಂಜಿನಿಯರು. ಇವನಿಗೊಂದು ಹೆಣ್ಣಿದ್ರೆ ಹುಡುಕ್ಬಿಟ್ಟು ಹೇಳಿ, ಕಮೆಂಟ್ ಹಾಕಿ, ಯಾರ ಭಾಳ ಕೊಡೋರಿದ್ರೆ. ಎಂತ ಹುಡುಗಿ ಬೇಕು ಹೇಳು ಪ್ರಕಾಶ? ನನ್ನಂಗೆ ಅಂತೀರ? ಅದಕ್ಕಿಂತ ಚಲೋ ದುಡ್ಕ, ನನ್ನಂಗೆ ಯಾಕೋ? ವಿನಾಯಕ ನಂಗೆ ಬೇಡನ? ಸ್ಮಾರ್ಟ್ ಆ್ಯಂಡ್ ಸ್ವೀಟ್ ಆಗಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ.
ಬೇಗ ಬೇಗ ಹೇಳು, ನಾನು ಇಲ್ಲಿ ಲಾಗ್ ಹಾಕಿದ್ದೀನಿ. ಕುಂತಿರ್ತಾರೆ. ಹಿಂಗೆ ಹಿಡಿಬೇಕು, ಹಿಂಗೆ ನಾನು ಹಿಡಿಯೋಕೆ ಬರವಲ್ತು ನೋಡು. ಫಸ್ಟ್ ಹಿಡಿಯೋದು ಕಲಿಬೇಕು ತಾನೆ. ಕೊಡು. ಅಪ್ಪಣೆ ಕೊಟ್ಟ ಕೊಡಲ್ವಾ? ನೋಡಿ ಗೈಸ್, ಕೊಡ್ತಾ ಇಲ್ಲ ಪಾಪ. ಕೂಸು ಎಷ್ಟು ಕೇಳ್ತಾ ಇದ್ದೆ, ಇವ್ನು ನೋಡಿದ್ರೆ ಕೊಡ್ತಾ ಇಲ್ಲ. ಹೇಳಿ ಗೈಸ್ ನೀವಾದ್ರು. ಎಲ್ಲ ನಮ್ಮ ಅಮ್ಮಂದು ನಮ್ಮ ಅಪ್ಪಂದು ಇವಾಗ ಇವನ್ ಸರ್ದಿ ಬಂದೈತೆ, ಆದ್ರೆ ಇವನ್ ಕೊಡ್ತಾ ಇಲ್ಲ. ಏನಾದ್ರು ಹೇಳಿ. ಇನ್ನು ಎಷ್ಟು ದಿನ ಎಷ್ಟು ದಿನ ಆಯ್ತು ನೀವು ಊರಿಗೆ ಹೋಗಕ್ಕೆ? 1 ವಾರ ಆಯ್ತಂತೆ ಗೈಸ್. ಇವನ್ ಯೋಚನೆ ಮಾಡಕ್ಕೆ ಇನ್ನು ಎಷ್ಟು ದಿನ ಬೇಕು? 2 days ಬೇಕು. ನಿನಗೆ ಎಷ್ಟು ದಿನ ಬೇಕು? ನೀನು ಹೆಣ್ಣು ಹುಡುಕ್ಬೇಕು. ನೋಡಿ ಗೈಸ್, ಇವ್ನು ಹೇಳ್ತಾನೆ ಫೋಟೋ ನೋಡಿ. ಫೋಟೋ ನೋಡಿದ್ರೆ ಏನಂದಲ್ಲ, ಫೋಟೋ ನೋಡಿ ಡಿಸೈಡ್ ಆಗ್ಬಾರ್ದು ಅಂತ ಇವನು ಹೇಳ್ತಾನೆ. ಇವನೇನ್ ಹೇಳ್ತಾನೆ, ಬಾರೋ ಇಲ್ಲಿ. ಅವನೇನ್ ಹೇಳ್ತಾನೆ, ಫೋಟೋ ನೋಡಿ ಸ್ವಲ್ಪ ಇಷ್ಟ ಆದ್ರೆ ಹೋಗಿ ನೋಡ್ಬೇಕು, ಖರ್ಚೆಲ್ಲ ಮಾಡ್ಕೊಂಡು ವೇಸ್ಟ್ ಮಾಡಬಾರ್ದು ಅಂತ ಅವನ್ ಲೆಕ್ಕ. ಇವನ್ ಲೆಕ್ಕ ಕರೆಕ್ಟಾ, ಅವನ್ ಲೆಕ್ಕ ಕರೆಕ್ಟಾ? ಕಮೆಂಟ್ ಮಾಡಿ ಹೇಳು, ಯಾರ ಲೆಕ್ಕ ಕರೆಕ್ಟ್? ಇದು ಯಾಕಂದ್ರೆ ಎರಡು ಎತ್ತಿರೋ ಅನುಭವ ಇದು. ಅದು ಇನ್ನೂ ಒಂದು ಎತ್ತಿಲ್ಲ, ಅದಕ್ಕೆ ಒಂದು ಕೇಳಿ ಅಂತ ಇವನು. ಬಾರ ಇಲ್ಲಿ ಬೇಗ. ಬ್ಯೂಟಿ ಕ್ಯಾಮ್ ಹಾಕಿ ಹೊಡೆದು ಫೋಟೋ ಕಳಿಸ. ಅಲ್ಲಿ ಹೋಗಿಂದ ತುಂಬಾ ಓಕೆ, ಯಾವ ತರ ಹುಡುಗಿ ಬೇಕು ಹೇಳು? ನಮ್ಮ ಆಡಿಯನ್ಸ್ ಯಾರನ್ನ ಇದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಬಿಟ್ಬಿಡಿ ನಮ್ಮನ್ನ. ನೋಡಿ ಹುಡುಗ ಇವನೇ. ಕರಗಿದ್ರು ಒಪ್ಕೊಳ್ಳಿ, ಬೆಳಗಿದ್ರು ಒಪ್ಕೊಳ್ಳಿ. ಒಳ್ಳೆ ಸಂಪಾದನೆ ಮಾಡ್ತಾನೆ. ಮತ್ತೇನ್ ಕ್ವಾಲಿಟೀಸ್ ಬೇಕು ಹುಡುಗಿನಲ್ಲಿ? ಎಲ್ಲ ಐತೆ. ಬೇಗ ಬೇಗ ಹೇಳಿ, ಕಮೆಂಟ್ ಮಾಡಿ. ಬೇಕಂದ್ರೆ ಪ್ರಪೋಸ್ ಮಾಡ್ಬೋದು ಕಮೆಂಟಲ್ಲಿ, ಏನು ತೊಂದರೆ ಇಲ್ಲ. ಕಾಂಟ್ಯಾಕ್ಟ್ ನಂಬರ್ ಹಾಕಿ ಪ್ರಪೋಸ್ ಮಾಡಿ. ಏನಂತೀಯ? ಓಕೆನಾ? ಯಾಕೆ ನೋಡಲ್ಲ? ಓಕೆ, ಬಾಯ್. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಇಫ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಲೈಫಲ್ಲಿ ಬಿಗ್ಗೆಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ ಏನು ಅಂತ ಕಮೆಂಟಲ್ಲಿ ಶೇರ್ ಮಾಡಿ.